ಎಲ್ರಿಗೂ. ಸೊ ಈಗ ನಾನು ವ್ಲಾಗ್ನ ಶುರು ಮಾಡಿದ್ದೀನಿ. ಹೊಸದಾಗಿ ಯಾರಾದ್ರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ, ಅವರು ನೋಡ್ಬಿಟ್ಟು ನನ್ನ ವ್ಲಾಗ್ಸ್ನ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತು ಮಾವಿನಕಾಯಿ ಚಟ್ನಿ ಮುದ್ದೆ ಮಾಡೋಣ ಅಂತಂದು ಚಟ್ನಿ ಆಗ ರೆಡಿ ಮಾಡಿದೆ, ಒಗ್ಗರಣೆನೂ ಹಾಕಿದ್ದೀನಿ. ಟೈಮ್ ಬಂದು 10 ಗಂಟೆ ಆಗಿದೆ. ಇನ್ನು ಮುದ್ದೆ ಮಾಡಬೇಕು. ಸ್ವಲ್ಪ ಲೇಟ್ ಆಯ್ತು, ಸ್ವಲ್ಪ ಇದು ಪ್ರಮೋಷನ್ ವಿಡಿಯೋ ಇತ್ತು ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ, ಅದನ್ನ ಸ್ವಲ್ಪ ನಾನು ಕ್ಲಿಯರ್ ಮಾಡ್ಕೊಳ್ಳೋಷ್ಟರಲ್ಲಿ 10 ಗಂಟೆ ಆಗೋಯ್ತು. ಬೇಗ ಆಗುತ್ತೆ, ಒಂದು 8 ಗಂಟೆ ಅಂದ್ರೆ ಅವ್ರು ರೆಸ್ಪಾನ್ಸ್ ಮಾಡೋದೇ ಸ್ವಲ್ಪ ಲೇಟ್ ಆಯ್ತು. ಅದಕ್ಕೋಸ್ಕರ ಇವತ್ತು ಅಡುಗೆನೂ ಸ್ವಲ್ಪ ಲೇಟೆ. ಸೊ ಈ ರೀತಿ ಇರುತ್ತೆ ಬ್ಲಾಗರ್ಸ್ದು, ಯಾರದೇ ಆಗಿರ್ಬೋದು ಜೀವನ ಶೈಲಿ ಅನ್ನೋದು ಈ ರೀತಿ ಇರುತ್ತೆ. ಸ್ವಲ್ಪ ನಾವೇನಾದ್ರೂ ಒಂದು ಕಮಿಟ್ಮೆಂಟ್ ಇಟ್ಕೊಂಡಾಗ ಸೊ ಅವ್ರದ್ದು ಮುಗಿಯೋವರೆಗೂ ನಮ್ಮ ಕೆಲಸಗಳು ಅಲ್ಲೇ ಬಿಟ್ಟಿರ್ತೀವಿ. ಈಗ ಊಟನೂ ಅಷ್ಟೇ ನಾವು ಮಾಡೋಷ್ಟರಲ್ಲಿ ಇವತ್ತು ಏನಿಲ್ಲ ಅಂದ್ರೆ ಒಂದು 11-11:30 ಆಗುತ್ತೆ. ಸೊ ಅದಕ್ಕೆ ಈಗ ಚಟ್ನಿ ಅದಕ್ಕೆ ಪ್ರೋಸೆಸ್ ತೋರ್ಸಕ್ ಹೋಗಿ ಲೇಟ್ ಆಗೋಯ್ತಲ್ಲ. ಇನ್ನು ಕರೆಂಟ್ ಬೇರೆ ಹೊರಟೋಗ್ಬಿಡುತ್ತೆ. ಸುಮಾರು ಅಂದ್ರೆ ಒನ್ ಅವರ್ ಅಷ್ಟು ಇರ್ಬೋದು ಇನ್ನಷ್ಟೇ ಕರೆಂಟ್. ಅದಕ್ಕೆ ಇನ್ನು ಅದು ಹೋಗ್ಬಿಟ್ರೆ ಮತ್ತೆ ರುಬ್ಕೊಬರ್ಬೇಕು, ಇನ್ನೂ ಲೇಟ್ ಆಗುತ್ತೆ ಅಂತ ನಾನು ಡೈರೆಕ್ಟ್ ನಾನೀಗ ಒಗ್ಗರಣೆ ಕೊಟ್ಟಿದ್ದೀನಿ ಚಟ್ನಿಗೆ, ಅದನ್ನ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಯಾವಾಗಲಾದ್ರೂ ಮಾಡಿದಾಗ ಶೇರ್ ಮಾಡ್ಕೊಂತೀನಿ. ಮಾವಿನಕಾಯಿ ಚಟ್ನಿ ಅದೇನು ಎಲ್ರಿಗೂ ಬರುತ್ತೆ, ಆದ್ರೆ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದು ಸ್ವಲ್ಪ ತೋರಿಸ್ಕೊಡೋದು ನನ್ನ ವ್ಲಾಗ್ಸ್ ಅಲ್ಲಿ. ಅದು ಅಭ್ಯಾಸ ಮಾಡ್ಕೊಂಡಿದ್ದೀನಲ್ಲ, ಅದಕ್ಕೋಸ್ಕರ ತುಂಬಾ ದಿನನೇ ಆಯ್ತು ನನ್ನ ವ್ಲಾಗ್ಸ್ ಅಲ್ಲಿ ಯಾವುದೇ ತರ ರೆಸಿಪಿ ಏನು ಶೇರ್ ಮಾಡ್ಕೊಂತ ಇಲ್ಲ. ಯಾಕಂದ್ರೆ ನಾವು ಕಾರ್ ಡೆಲಿವರಿಗೆ ಅಂತ ಹೋದಾಗಿಂದ, ಸೊ ಅವಾಗಿಂದ ಬರೀ ಕಾರ್ದಾಗಿರ್ಬೋದು ಇಲ್ಲ ದೇವಸ್ಥಾನಕ್ಕೆ ಹೋಗಿದ್ದು, ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಇದೇ ಆಗೋಯ್ತು. ಸೊ ಇನ್ಮೇಲೆ ನನ್ನ ಲೈಫ್ ಸ್ಟೈಲ್ ವಿಡಿಯೋಸ್ನ ಶೇರ್ ಮಾಡ್ಕೊಂತೀನಿ, ರೆಸಿಪೀಸ್ ಒಂದೊಂದು ಶೇರ್ ಮಾಡ್ತಾ ಹೋಗ್ತೀನಿ ವ್ಲಾಗ್ ಅಲ್ಲಿ. ಹಾಗೆ ನೋಡ್ತಾ ಇರಿ, ಹೊಸಬರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನೋಡಿ, ಹಾಗೆ ಒಗ್ಗರಣೆ ಎಲ್ಲ ಕೊಟ್ಟಿದ್ದೀನಿ. ತಳ ಹಿಡಿಯುತ್ತೆ ಬೇಗ ಇತ್ತು. ಈಗ ಒಂದು ಸ್ವಲ್ಪ ರೀತಿ ಕುದಿಸಿದ್ರೆ ಚೆನ್ನಾಗಿರುತ್ತೆ. ಬಾಣ್ಲಿನ ಇಗ್ನೋರ್ ಮಾಡಿ, ಯಾಕಂದ್ರೆ ಇದು ನಾವು ಸೌದೆ ಒಲೆಯಲ್ಲಿ ಮಾಡ್ತಾ ಇದ್ವಿ, ಆಗ ಫುಲ್ಲು ಕಪ್ಪಗಾಗ್ಬಿಟ್ಟೈತೆ. ಸೊ ಅದೇನು ಗಲೀಜಲ್ಲ, ಅದು ಚೆನ್ನಾಗಿ ಕಾದು ಕಪ್ಪಗಾಗಿರೋ ಅಂಥದ್ದು ಅಷ್ಟೇನೆ. ಸೊ ತಗೊಂತೀನಿ ಸದ್ಯದಲ್ಲೇ ಒಂದು ಕುಕ್ಕರು, ಒಂದು ಬಾಣ್ಲಿ, ಸ್ವಲ್ಪ ಇದು ಸ್ಟೈನ್ಲೆಸ್ ಸ್ಟೀಲ್ ಬರುತ್ತಲ್ಲ ಅದ್ರಲ್ಲಿ ತಗೊಳ್ಳೋಣ ಅಂತಂದು ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಏನಾದ್ರೂ ಒಂದು ಕಮಿಟ್ಮೆಂಟ್ ಬಂದೇ ಬರುತ್ತೆ. ಸೊ ಯಾವ್ದಾದ್ಮೇಲೆ ಇದು, ಇದಾದ್ಮೇಲೆ ಅದು, ಆ ಥರ ಸ್ವಲ್ಪ ಅಡುಗೆ ಮನೆ ಅದೆಲ್ಲ ನಾನು ಹೇಳಿದ್ನಲ್ಲ, ಜಾತ್ರೆಗೆ ಕ್ಲೀನ್ ಮಾಡ್ಕೊಂಡು ಸದ್ಯಕ್ಕೆ ಒಂದು ಕುಕ್ಕರನ್ನು, ಒಂದು ಜಾರು ಮತ್ತೆ ಒಂದು ಬಾಣ್ಲಿ ತಗೋಬೇಕು. ಸೊ ವಿಡಿಯೋಸ್ಗೂ ನಿಮ್ಗೂ ನೋಡೋದು ಚೆನ್ನಾಗಿರುತ್ತೆ. ಸ್ವಲ್ಪ ಬೇರೆಯವರು ಎಲ್ಲರೂ ಒಂದೇ ತರ ನಮ್ಮ ರೀತಿನೇ ಹೋಗ್ತಾರಲ್ಲ, ಸ್ವಲ್ಪ ಜನ ಅಸಹ್ಯ ಪಟ್ಕೊಂತಾರೆ, ಏನ್ ಇವ್ರು ಈ ತರ ಇದೆ ಬಾಂಡಿ ಅದರಲ್ಲೇ ಮಾಡ್ಕೊಂಡು ತಿಂತಾರೆ ಅಂತದ್ದು. ಅದಕ್ಕೋಸ್ಕರ ಸ್ವಲ್ಪ ಕ್ಲೀನ್ನೆಸ್ ಅನ್ನೋದು ನನಗೂ ತುಂಬಾ ಇಷ್ಟ, ಇಂಪಾರ್ಟೆಂಟ್. ಸೊ ಅದಕ್ಕೆ ತಗೊಂತೀನಿ ಸದ್ಯದಲ್ಲೇನೆ. ನಾವು ಈ ತರ ಒಂದು ಸಿಲ್ವರ್ ಬಾಂಡ್ಲಿಯಲ್ಲಿ ನಾವ್ ಏನ್ ಮಾಡಿದ್ರು ಅದೊಂಥರ ತಳ ಹಿಡ್ದಂಗೆ ಆಗುತ್ತೆ. ಅಂತ ಟೈಮಲ್ಲಿ ಅದು ಬ್ಲಾಕ್ ಬಂದೇ ಬರುತ್ತೆ, ನಾವು ಎಷ್ಟು ಉಜ್ಜಿದ್ರು ಅದು ಕ್ಲಿಯರ್ ಆಗಲ್ಲ. ಹಂಗಾಗಿ ಇವಾಗ ನಾನು ಮುದ್ದೆ ಹೆಸರು ಇಡ್ತಾ ಇದ್ದೀನಿ. ಮುದ್ದೆ ಮಾಡಬೇಕು ಮಾವಿನಕಾಯಿ ಚಟ್ನಿಗೆ. ನೋಡಿ, ಎದುರುಗಡೆ ಮನೆ ತಾತ ತಂದ್ಕೊಟ್ಟಿದ್ದು ಮಾವಿನಕಾಯಿ. ಸೊ ಒಂದು ನಾನು ತುರಿದು ಒಂದು ಸ್ವಲ್ಪ ತುರಿದೀನಿ, ಹುಳಿ ಜಾಸ್ತಿ ಐತೆ. ನಾವು ಆ ಥರ ಇದ್ದಾಗ ಒಂದು ಇಡಿಯಷ್ಟು ಹಾಕಿದ್ರೆ ಸಾಕಾಗುತ್ತೆ, ಒಂದು ಇಷ್ಟ ಹಾಕಿದ್ರೆ. ಜಾಸ್ತಿ ಹಾಕ್ಬಿಟ್ರೆ ತಿನ್ನಕ್ಕೆ ಬರಲ್ಲ ಮತ್ತೆ ಚಟ್ನಿ. ಸೊ ಅದಕ್ಕೆ ಒಂದು ಅರ್ಧ ಆ ಥರ ಮಾಡಿಟ್ಕೊಂಡಿದ್ದೀನಿ, ಒಂದು ಹಂಗೆ ಇದೆ. ಫಸ್ಟ್ ಮುದ್ದೆ ಹೆಸರು ಇಟ್ಕೊಬಿಟ್ಟು ನಾನು ಚಟ್ನಿ ಸೈಡ್ ಇಳಿಸ್ಬಿಟ್ಬಿಡ್ತೀನಿ. ಒಂದು ಕಡೆ ನಾನು ಮುದ್ದೆಗೆ ಅಂತ ಇಟ್ಟನಲ್ಲ, ಮುದ್ದೆನೂ ಆಯಿತು. ಈಗ ಮುದ್ದೆ ಎಲ್ಲ ತೊಳಸ್ಕೊಂಡು ನೀಟಾಗಿ ಉಂಡೆಗಟ್ಟಿ ನಮ್ಮ ಮನೆಯವ್ರಿಗೆ ಊಟಕ್ಕೆ ಇಡಬೇಕು. ಟೈಮ್ ಪಾಪ ಬಂದಾಗಲೇ 11:30, 11:45 ಆಗ್ತಾ ಇತ್ತು. ಸೊ ಇವತ್ತು ಲೇಟ್ ಆಯಿತು. ಹೇಳಿದ್ನಲ್ಲ, ಆ ರೀತಿ ಇರುತ್ತೆ ನಮ್ಮ ಕಷ್ಟಗಳು. ಸೊ ಹೇಳೋಕ್ಕಾಗಲ್ಲ. ಸೊ ನೀನೇನು ಕೆಲಸ ವೀಡಿಯೋ ಮಾಡ್ತೀಯಾ ಆಗ್ತೀಯಾ ಅಂತಂದು ಹೇಳ್ತಾರೆ, ಆದರೆ ಅದರ ಹಿಂದೆ ಇರುವಂಥ ಕಷ್ಟಗಳು ಸೊ ನಮಗೆ ವ್ಲಾಗರ್ಸ್ಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಇರ್ತೀನೋ ಅಂತ. ಸಾರಿ, ನಮ್ಮಪ್ಪ ಫೋನ್ ಮಾಡಿತ್ತು, ಅದಕ್ಕೋಸ್ಕರ ನಾನು ಅಲ್ಲಿ ಸ್ವಲ್ಪ ಮ್ಯೂಟ್ ಮಾಡಿ ಮಾತಾಡಿ ಆಮೇಲೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ವಾಯ್ಸ್ ಓವರ್ ಕೊಡೋದು. ಈಗ ರಾಗಿ ಮುದ್ದೆ ಮಾಡಿಬಿಟ್ಟು ಚಟ್ನಿ, ಮಾವಿನಕಾಯಿ ಚಟ್ನಿ ಟೇಸ್ಟ್ ತುಂಬ ಚೆನ್ನಾಗಿತ್ತು. ನಾನು ಊಟ ಮಾಡಿದೆ. ಸೊ ಈ ರೀತಿ ಮಕ್ಕಳಾಗಲೇ ನಮ್ಮ ಅಮ್ಮವ್ರ ಮನೆ ಹತ್ರ ಊಟ ಮಾಡಿ ಹೋಗಿದ್ರು. ಸೊ ಅವ್ರದ್ದೇನೋ ಸ್ವಲ್ಪ ಚಿಂತೆ ಇಲ್ಲ, ಅಮ್ಮವ್ರ ಮನೆ ಪಕ್ಕನೇ ಇರೋದ್ರಿಂದ ಎಮರ್ಜೆನ್ಸಿಗೆ ಊಟ ಏನಾದರೂ ಬೇಕಂದರೆ ಮಕ್ಕಳಲ್ಲಿ ಊಟ ಮಾಡ್ತಾ ಇರ್ತಾರೆ. ಸೊ ಅವ್ರು ಇರೋದಕ್ಕೆ ನಾವು ಸ್ವಲ್ಪ ಬಚಾವು, ಇಲ್ಲ ಅಂದಿದ್ರೆ ಸೊ ತುಂಬ ಕಷ್ಟಪಡಬೇಕಾಗ್ತಾ ಇತ್ತು ನಾನು. ಸೊ ಯಾಕಂದರೆ ಮಕ್ಕಳು ಇನ್ನು ಟೈಮ್ ಟು ಟೈಮ್ ಊಟ ತಿಂಡಿ ಬೇಕಾಗುತ್ತೆ ಅವರಿಗೆ. ಅಂಥ ಟೈಮಲ್ಲಿ ಅವರೊಂದು ಸ್ವಲ್ಪ ಹೆಲ್ಪ್ ಮಾಡ್ತಾ ಇರ್ತಾರೆ ನನಗೆ. ಪರವಾಗಿಲ್ಲ, ಆ ವಿಷಯದಲ್ಲಿ ತುಂಬ ನನಗೆ ಒಂಥರ ಹೆಲ್ಪ್ ಆದಂಗೆ. ಇಲ್ಲೇ ಮನೆ ಇರೋದ್ರಿಂದ ಸ್ವಲ್ಪ ಆ ರೀತಿ ಹೆಲ್ಪ್ ಆಯಿತು ನಮಗೆ. ಹಾಗೆ ನಾನು ಸ್ವಲ್ಪ ಅದನ್ನು ಮುದ್ದೆ ಎಲ್ಲ ಮಾಡಿಬಿಟ್ಟು ಎತ್ತಿಟ್ಟು ನಾನು ಸ್ವಲ್ಪ ವೀಡಿಯೋ ಇತ್ತು, ಅದನ್ನೆಲ್ಲ ಮುಗಿಸೋಷ್ಟರಲ್ಲಿ ತುಂಬ ಜನ ಕೇಳ್ತಾ ಇದ್ರಲ್ಲ, ನಿಮ್ಮ ಗಂಡನ ಮನೆ ರಿಲೇಷನ್ಸ್ ಯಾರು ಇಲ್ವಾ, ಬರಲ್ವಾ ಮನೆಗೆ, ಯಾಕೆ ಬರಲ್ಲ ಅಂತಂದು ಕೇಳ್ತಾ ಇದ್ರಲ್ಲ. ಸೊ ಬಂದಿದ್ದಾರೆ ನೋಡಿ, ಇವರು ನಮ್ಮ ಮನೆಯವರು ಇದ್ದಾರಲ್ಲ, ಅವ್ರ ತಮ್ಮನ ಹೆಂಡತಿ, ಅಂದರೆ ನನಗೆ ಮೈದ್ನ ಹೆಂಡತಿ. ಒಟ್ಟಾರೆ ಹೇಳ್ಬೇಕಂದ್ರೆ ನನ್ನ ತಂಗಿ ಇವರು ಬೆಂಗಳೂರಲ್ಲಿ ಇದ್ದಾರೆ, ಇಲ್ಲಿಲ್ಲ. ಅದಕ್ಕೋಸ್ಕರ ಜಾಸ್ತಿ ನಮ್ಮ ಮನೆಗೆ ಬರೋದಾಗಿರ್ಬೋದು, ವಿಡಿಯೋಸಲ್ಲಿ ಕಾಣಿಸೋದಾಗಿರ್ಬೋದು ಆಗಲ್ಲ. ಅದಕ್ಕೋಸ್ಕರ ನಾನು ಶೇರ್ ಮಾಡ್ತಾ ಇಲ್ಲ. ಅಷ್ಟೇನು ಬಾಯಿ ಮುಚ್ಕೊಂಡೆ ಇರ್ತೀಯ ನೀನು.
ಹಾಯಂದ ಹಿಂಗನ್ನ ನೋಡಿಲಿ ಎತ್ತಾರು ಹಾಯ್ ಅನ್ನು ಜ್ಯೂಸ್ ಕುಡಿಸಿರಿ ಇನ್ನೊಂದು ಜ್ಯೂಸ್ ಕುಡಿಸ್ತೀನಿ ಆಯ್ನು ಬೇಡ ಬೇಡ ಪಾಪ ನೀನು ಟಾರ್ಚರ್ ಕೊಡ್ತಿದ್ದೀವಲ್ಲ ಕೂದಲೋಡು ನಿನ್ನವು ತೆಳ್ಳಗೆ ಕೂದಲು ಗುಂಡು ಇನ್ನೊಂದ್ಸಲ ಗುಂಡು ಮಾಡಿಸ್ರಿ ದಪ್ಪ ಬರ್ತಾರೆ ಕಿವಿ ನಿನ್ನ ಹಂಗೆನಾ ನಿನ್ನವು ನಿಮ್ಮಮ್ಮ ನನ್ನ ಕಿವಿ ಅವ್ನ ಬಾಡೆ ನೀನು ಕಿವಿ ಮೂಗು ಎಲ್ಲ ಕೇಳು ಪ್ರತಿಯೊಂದು ಹೇಳ್ತಾನೆ ಎಲ್ಲ ಹೇಳ್ತಾನೆ ಚುರುಕ ಇದ್ದಾನೆ ಏನಂದ್ರೆ ಸಣ್ಣ ಇದ್ದಾನೆ ಜಾಸ್ತಿ ಸಣ್ಣ ಕುಡಿಲ್ಲ ಹೊಟ್ಟೆ ಸುಟ್ಟಾಣಿ ಎಲ್ಲ ಹಾಕ್ತೀನಿ ಆದ್ರೂ ಅವನು ಕುಡಿಲ್ಲ ಏನು ಅಬ್ಬೋ ಮೂತಿ ನೋಡು ಹಿಂಗಿಕೊಂಡು ಕಿತ್ಕೊಂತಾನೆ ಕೈಯಗಳದು ನೋಡ್ರಿ ಈ ಮಗು ಬಂದ್ಬಿಟ್ಟು ನನಗೆ ಮಗ ಆಗಬೇಕು ಅಂದರೆ ನಮ್ಮ ಮನೆಯವರು ಇದ್ದಾರಲ್ಲ ಅವ್ರ ತಮ್ಮನ ಮಗ ಆಗಿರೋದ್ರಿಂದ ನಾವು ದೊಡ್ಡಪ್ಪ ದೊಡ್ಡಮ್ಮ ಆಗಬೇಕು ಹಾಗೆ ಮಾತಾಡ್ತಾ ಕೂತ್ಕೊಂಡಿದ್ವಿ ಇವಳು ನೋಡ್ರಿ ಲಾಸೆ ಬಂದ್ಬಿಟ್ಲು ನನ್ನನ್ನು ಬಿಟ್ಬಿಟ್ಟು ಹುಡುಗನ್ನ ಎತ್ಕೊಂಡವ್ರೆ ಮಾತಾಡಿಸ್ತವ್ರೆ ಅಂತಂದು ಮೂತಿ ಹೆಂಗೆ ಇಟ್ಕೊಂಡು ಮಾತಾಡ್ತಾಳೆ ಅವ್ರ ಮಾಮನ ಜೊತೆ ನೀನು ಬೇಡ ನಮ್ಮ ಮಗ ಅಂದರೆ ನಮ್ಮ ಚಿಕ್ಕ ಹುಡುಗ ಬಂದವನ ಮನೆಗೆ ನೀನು ಬೇಡ ಅಂತಂದು ಹೇಳಿದಕ್ಕೆ ಫುಲ್ಲು ಕೋಪ ಬಂದಿತ್ತು ಅವಳಿಗೆ ಹಾಗೆ ತುಂಬ ಸಂಜೆವರೆಗೂ 5 ಗಂಟೆವರೆಗೂ ಇಲ್ಲೇ ಇದ್ದರು ನಾವೆಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಆಮೇಲೆ ಅವ್ರು ಹೊರಟಾದ್ಮೇಲೆ ನಾನು ಬೀರು ಜೋಡಿಸೋಣ ಅಂತಂದು ಹೇಳ್ಬಿಟ್ಟು ಬಂದಿದ್ದು ನೋಡಿ ಯಾವ ಥರ ಕಿತ್ತು ಎಲ್ಲ ತುರ್ಕಿದ್ದೀನಿ ಒಂದು ಹತ್ರ ಅಂದರೆ ಎಮರ್ಜೆನ್ಸಿಗೆ ತಗೊಳ್ಳೋದು ಹಾಕೊಳ್ಳೋದು ಆ ಕಡೆ ಎತ್ತಿಡೋದು ಅದಕ್ಕೋಸ್ಕರ ನನಗೆ ಪೆಟಿಕೋಟುಗಳಾಗಿರ್ಬೋದು ಬ್ಲೌಸಸ್ ಆಗಿರ್ಬೋದು ಸಿಗ್ತಾ ಇಲ್ಲ ಎಲ್ಲ ಹಿಂದೆ ಉಳ್ಕೊಬಿಟ್ಟವೆ ಅದಕ್ಕೆ ಇವತ್ತು ಸ್ವಲ್ಪ ಜೋಡಿಸೋಣ ಅಂತಂದು ಹೇಳ್ಬಿಟ್ಟು ಒಂದು ರ್ಯಾಕ್ ಅಷ್ಟೇ ಜೋಡಿಸ್ತೀನಿ ಎಲ್ಲ ಫುಲ್ಲು ಬೀರು ಫುಲ್ ಜೋಡ್ಸೋಕ್ಕಾಗಲ್ಲ ಆಗಲೇ ಕೆಲಸಗಳು ಜಾಸ್ತಿ ಇದ್ದಾವೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಒಂದೊಂದು ಸ್ಟೆಪ್ಪೇ ಒಂದೊಂದು ದಿನ ಜೋಡಿಸ್ತಾ ಹೋದರೆ ಇದನ್ನು ಕ್ಲಿಯರ್ ಆಗುತ್ತೆ ಕೆಲಸಗಳು ಆಗ್ತವೆ ಅಂತಂದು ಹೇಳ್ಬಿಟ್ಟು ಇದನ್ನು ಜೋಡಿಸೋಕ್ಕೆ ಅಂತ ಬಂದೆ ಸೊ ನೋಡ್ತಾ ಇರ್ಬೋದು ಅವನ್ನೆಲ್ಲ ಪೆಟಿಕೋಟ್ಸ್ ಎಲ್ಲ ಜಾಸ್ತಿ ಇದ್ವಿ ಹೇಳ್ರಿ ಅದು ಹಿಂದೆ ಸೇರ್ಕೊಬಿಟ್ಟವೆ ನನಗೆ ಮ್ಯಾಚಿಂಗ್ ಅನ್ನೋದೇ ಸಿಗ್ತಾ ಇರಲಿಲ್ಲ ಸೊ ಇವತ್ತು ನೀಟಾಗಿ ಡಿವೈಡ್ ಮಾಡೋಣ ಅಂತಂದು ಹಾಗೆ ತುಂಬ ಜನ ಕೇಳ್ತಾ ಇದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಅವರು ನಮ್ಮ ಮೈದನೇ ಹೆಂಡ್ತಿ ಮೈದನ ಬಂದಿಲ್ಲ ಸೊ ಅವ್ರು ಬೆಂಗಳೂರಲ್ಲೇ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಹಾಗಾಗಿ ಬರ್ತಾರೆ ಏನಂದರೆ ರೇರ್ ಬರೋದು ಇವರು ಅದಕ್ಕೋಸ್ಕರ ನನ್ನ ವೀಡಿಯೋಸಲ್ಲಿ ಕಾಣಿಸ್ಕೊಳ್ಳಲ್ಲ ಅಷ್ಟೇ ಇನ್ನು ಹಬ್ಬಗಳು ಏನಾದರೂ ಫಂಕ್ಷನ್ ಆದರೆ ಬಂದೇ ಬರ್ತಾರೆ ಆ ಟೈಮಲ್ಲಿ ಶೇರ್ ಮಾಡ್ಕೊತೀನಿ ಈಗ ಪೆಟಿಕೋಟ್ಸ್ ಎಲ್ಲ ಜೋಡಿಸ್ಬಿಟ್ಟು ಮತ್ತು ನಾನು ಸ್ಯಾರಿಗಳು ನೀಟಾಗಿ ಕಾಟನ್ ಸ್ಯಾರೀಸ್ ಒಂದು ಕಡೆ ಮತ್ತು ಫ್ಯಾನ್ಸಿ ಸ್ಯಾರಿಗಳೆಲ್ಲ ಒಂದು ಕಡೆ ಆ ರೀತಿ ಜೋಡಿಸ್ತಾ ಹೋದೆ ಸೊ ಹಿಂಗೆ ಮನೆಯಲ್ಲಿದ್ದರೆ ಏನಾದರೂ ಒಂದು ಕೆಲಸಗಳು ಇದ್ದೇ ಇರ್ತವೆ ರೆಡಿಯಾಗಿ ಇಲ್ಲ ಮನಸ್ಸು ಸಮಾಧಾನ ಇರೋಲ್ಲ ಇವೆಲ್ಲ ಕ್ಲೀನ್ ಮಾಡ್ಕೊಂಡಿಲ್ಲ ಅಂದರೆ ಅದೇ ಮನಸ್ಸಲ್ಲಿ ಒಂದು ಕೊರಿತಾ ಇರುತ್ತೆ ಅದು ಕ್ಲೀನ್ ಮಾಡಿಲ್ಲ ಅಂತಂದು ಅದಕ್ಕೆ ಈ ರೀತಿ ಫ್ರೀ ಇದ್ದಾಗ ಒಂದೊಂದು ಸ್ವಲ್ಪ ಮಾಡ್ಕೊಳೋದ್ರೂ ನಮ್ಮ ಕೆಲಸನೂ ಕ್ಲಿಯರ್ ಆಗುತ್ತೆ ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗುತ್ತೆ ಅಂತಂದು ಒಂದು ಕಡೆ ಕಬೋರ್ಡ್ ಎಲ್ಲ ಜೋಡಿಸ್ತಾ ಇದ್ದೀನಿ ಮತ್ತು ಹಾಕ್ಕೊಳ್ದೇ ಇರೋ ಸೀರೆಗಳೆಲ್ಲ ಇದ್ವು ಅವನು ಸ್ವಲ್ಪ ಡಿವೈಡ್ ಮಾಡ್ತಾ ಇದ್ದೆ ಸೊ ಹಿಂಗೆ ನೋಡಿ 2 ಬೀರು ಇದ್ದಾವೆ ಅದರಲ್ಲಿ ನನಗೆ ಒಂದು ಬೀರು ನಾನೇ ಇಟ್ಕೊಂಡಿದ್ದೀನಿ ಇನ್ನೊಂದು ಬೀರುದಲ್ಲಿ ಇನ್ನೊಂದು ಸ್ಟೆಪ್ಪು ನಾನೇ ಇಟ್ಕೊಂಡಿದ್ದೀನಿ ಒಂದು ಸ್ಟೆಪ್ ಮಾತ್ರ ನಮ್ಮ ಮನೆಯವರು ಇಟ್ಕೊಂಡವ್ರೆ ಯಾವಾಗಲೂ ಅಂತ ಇರ್ತಾರೆ ಸುಮ್ಮನೆ ಏನಕ್ಕೆ ಮನೆ ಫುಲ್ ನಿನ್ನ ಬಟ್ಟೆಗಳೇ ಇಟ್ಕೊಬಿಡು ನಮ್ಮ ಎಲ್ಲಾದರೂ ಒಂದು ಮೂಲೆಗೆ ಇಟ್ಬಿಡು ಅಂತಂದು ಹೇಳ್ತಾ ಇರ್ತಾರೆ ಯಾವಾಗ್ಲೂ ಏನು ಮಾಡೋಣ ನಾವು ನನಗೆ ಸೀರೆಗಳು ಇವು ಡ್ರೆಸ್ಸುಗಳು ಬರ್ತಾನೆ ಇರ್ತವೆ ವಿತ್ ಪ್ರಮೋಷನ್ಗಾಗಿರ್ಬೋದು ನಾನು ತೊಗೊಂಡಿರುವಂಥ ಬಟ್ಟೆಗಳು ಎಲ್ಲನೂ ಜೋಡಿಸ್ತಾ ಇರಬೇಕಂದ್ರೆ ಇನ್ನು ಖಾಲಿ ಆಗ್ತಾನೆ ಇರುತ್ತೆ ಅವ್ರ ಪ್ಲೇಸ್ ಅನ್ನೋದು ನನ್ನ ಪ್ಲೇಸ್ ಫುಲ್ ಆಗ್ತಾ ಹೋಗ್ತಾ ಇರುತ್ತೆ ಹೆಣ್ಮಕ್ಳಂದ್ರೆ ಅಷ್ಟೇ ಅಲ್ವಾ ಎಷ್ಟು ತೊಗೊಂಡ್ರೂ ಕಡಿಮೆನೇ ಹೆಣ್ಮಕ್ಳಿಗೆ ಹಾಗೆ ಈ ಸ್ಟೆಪ್ ಎಲ್ಲ ಜೋಡಿಸಿಲ್ಲ ನೋಡಿ ನಾಳೆ ಜೋಡಿಸೋಣ ಅಂತಂದೆಲ್ಲ ತುರ್ಕಿದ್ದೀನಿ ಹಾಕ್ಬಿಟ್ಟು ಅವನ್ನೆಲ್ಲ ನೀಟಾಗಿ ನಾಳೆ ಡಿವೈಡ್ ಮಾಡ್ತೀನಿ ಒಂದು ಸ್ಟೆಪ್ ಎಲ್ಲ ಕ್ಲಿಯರ್ ಮಾಡಿದೆ ಫೈನಲಿ ನಿಮ್ಗೆ ತೋರಿಸಿದ್ನಲ್ಲ ಆಗಲೇ ಅದೆಲ್ಲ ಕ್ಲಿಯರ್ ಮಾಡಿದ್ದೀನಿ ನೋಡಿ ಆ ಕಡೆದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ ಈಗ ಒಂದು ಸ್ಯಾರಿ ಡ್ರೆಸ್ ಬಗ್ಗೆ ಡೀಟೇಲ್ಸ್ ಎಲ್ರಿಗೂ ಸೊ ಈಗ ತಾನೇ ಟಿಫನ್ ಮಾಡಿಬಿಟ್ಟು ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಅಂತ ಒಂದು ಸ್ಯಾರಿನೂ ಡ್ರೆಸ್ ಇತ್ತು ಅದಕ್ಕೋಸ್ಕರ ಕೂತ್ಕೊಂಡೆ ಹಾಗೆ ತುಂಬ ಜನ ಕೇಳ್ತಾ ಇರ್ತೀರಾ ಸೊ ನೀವೆಲ್ಲಿ ಅಂದರೆ ಪರ್ಚೇಸ್ ಮಾಡ್ತೀರಾ ಸ್ಯಾರೀಸ್ ಎಲ್ಲ ಡ್ರೆಸ್ಸಸ್ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಎನಿ ಟೈಮ್ ಕೇಳ್ತಾ ಇರ್ತೀರಾ ಆನ್ಲೈನಲ್ಲಿ ಅದರ ಲಿಂಕ್ ಕೊಡಿ ಅಂತಂದು ಕೇಳ್ತಾ ಇರ್ತೀರಾ ಸೊ ಹಂಗಾಗಿ ಅವ್ರಿಗೆ ಯೂಸ್ ಆಗುತ್ತೆ ತೊಗೊಳ್ಳೋ ಅಂಥವ್ರಿಗೆ ಬಟ್ಟೆ ತೊಗೋಬೇಕು ಅನ್ನೋರಿಗೆ ನಾನು ಜೆನ್ಯೂನ್ ಪೇಜು ಮತ್ತು ಚೆನ್ನಾಗಿರುವಂಥ ಕ್ಲಾತ್ ಇರುವಂಥ ಬಟ್ಟೆಗಳೇ ನಾನು ಏನಾದರೂ ಅಂದರೆ ಇದು ಪ್ರಮೋಷನ್ ಮಾಡೋದು ನನಗೆ ಸ್ವಲ್ಪ ಬಂದಿತ್ತು ನನಗೆ ಅದು ಕ್ಲಾತ್ ಚೆನ್ನಾಗಿರಲಿಲ್ಲ ಸೊ ನಾನು ರಿಟರ್ನ್ ಮಾಡಿಬಿಟ್ಟೆ ಯಾಕೆಂದರೆ ನನ್ನನ್ನು ನಂಬಿಟ್ಟು ಸ್ವಲ್ಪ ಜನ ಪರ್ಚೇಸ್ ಅನ್ನೋದು ಮಾಡ್ತಾರೆ ಸೊ ನಾನು ಹೇಳಿದ್ದೀನಿ ಅಂದರೆ ಅಲ್ಲಿ ಒಂದು ನಂಬಿಕೆ ಇಟ್ಟು ತೊಗೊತಾರೆ ಕಣ್ಮುಚ್ಚಿ ಅದಕ್ಕೋಸ್ಕರ ನಾನು ಚೆನ್ನಾಗಿಲ್ಲದಿರೋ ಪ್ರಾಡಕ್ಟ್ ಎಲ್ಲ ನಾನು ರಿವ್ಯೂ ಕೊಟ್ಬಿಟ್ರೆ ಮತ್ತೆ ನನ್ನನ್ನು ಬೈಕೊಂತಾರಲ್ಲ ಸೊ ಇವ್ರು ಹೇಳಿದ್ರು ಇವ್ರ ಮಾತು ನಂಬಿ ನಾವು ತೊಗೊಂಡ್ವಿ ನಮ್ಮ ಅಮೌಂಟ್ ವೇಸ್ಟ್ ಆಯಿತು ಅನ್ನೋ ಹಾಗೆ ನಾನು ಮಾಡಲ್ಲ ಸೊ ಯಾವುದೇ ಆಗಿರ್ಬೋದು ಒಂದು ಸ್ಯಾರಿ ಕ್ವಾಲಿಟಿ ಆಗಿರ್ಬೋದು ಡ್ರೆಸ್ ಕ್ವಾಲಿಟಿ ಆಗಿರ್ಬೋದು ನನಗಿಷ್ಟ ಆದರೆ ನಾನು ಹಾಕ್ಕೊಳ್ಳೋಕ್ಕೆ ನಾನು ಯಾವ ರೀತಿ ಪರ್ಚೇಸ್ ಮಾಡ್ತೀನೋ ಸೇಮ್ ಅದೇ ರೀತಿನೇ ನನ್ನ ಮನಸ್ಸಿಗೆ ಇಷ್ಟ ಆದರೆ ಮಾತ್ರ ನಾನು ರೆಫರ್ ಮಾಡ್ತೀನಿ ನಿಮಗೆ ಸೊ ಹಂಗಾಗಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋಂಥ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಸೊ ಅದಕ್ಕೋಸ್ಕರ ನಿಮಗೂ ಯೂಸ್ ತೊಗೊಂಡ್ರೆ ನನ್ನೂ ಒಂದು ವೇಳೆ ಚೆನ್ನಾಗಿಲ್ಲ ಒಳ್ಳೆಯದೇ ರೆಫರ್ ಮಾಡಿದ್ರಿ ಅಕ್ಕ ಅಂತಂದು ಹೇಳ್ಬೋದು ನೀವು ತಗೊಳ್ಳೋ ಅಂಥವ್ರು
ಸೊ ಹಂಗಾಗಿ ನಿಮಗೂ ಯೂಸ್ ಆಗುತ್ತೆ. ಏನಾದರೂ ಫಂಕ್ಷನ್ಸು ಈ ಥರ ಮನೆಯಲ್ಲಿ ಹಬ್ಬಗಳು ಏನಾದರೂ ಇದ್ದರೆ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುವಂಥ ಸೀರೆನೂ ಒಂದು ಡ್ರೆಸ್ನ ತರಿಸೀನಿ ಇನ್ಸ್ಟಾಗ್ರಾಮ್ ಪೇಜ್ ಕಡೆಯಿಂದ. ಸೊ ಹಂಗಾಗಿ ವಿದ್ಯಾ ಯುನಿಕ್ ಸ್ಟೈಲ್ ಅಂತಂದು ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಪೇಜ್ ಅವ್ರದ್ದು. ಸೊ ಅವ್ರ ಕಡೆಯಿಂದ ನಾನು ತೊಗೊಂಡಿರುವಂಥದ್ದು ಸ್ಯಾರಿ ನೋಡಿರಿ. ಫಸ್ಟ್ ಸ್ಯಾರಿನೇ ತೋರಿಸ್ಬಿಡ್ತೀನಿ. ಸೊ ಹಂಗಾಗಿ ನೀವು ಪರ್ಚೇಸ್ ಮಾಡಿದ್ರೆ ಒಂದು ಒಳ್ಳೆ ಲುಕ್ ಬರಬೇಕಂದ್ರೆ ಈ ಥರ ಸ್ಯಾರಿಗಳು ಅವ್ರ ಹತ್ರ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ. ಬರೀ ಇದೊಂದೇ ಅಂತಂದಲ್ಲ, ಇನ್ನೂ ಬೇರೆ ಬೇರೆ ರೀತಿ ಫ್ಯಾನ್ಸಿ ಸ್ಯಾರೀಸ್ ಆಗಿರ್ಬೋದು, ಕಾಟನ್ ಸ್ಯಾರೀಸ್ ಆಗಿರ್ಬೋದು, ಪಟ್ಟು ಸ್ಯಾರೀಸ್ ಆಗಿರ್ಬೋದು, ಈ ರೀತಿ ಎಲ್ಲ ಸ್ಯಾರಿಗಳು ಸಿಗುತ್ತೆ ಅವ್ರ ಹತ್ರ. ಸೊ ನಿಮಗೂ ಬೇಕಂದರೆ ಒಂದು ವೇಳೆ ಅವ್ರ ಐಡಿಲಿ ಇನ್ಸ್ಟಾಗ್ರಾಮಲ್ಲಿ ನನ್ನ ವೀಡಿಯೋದಲ್ಲಿ ಇವತ್ತಿನ ವೀಡಿಯೋದಲ್ಲೇ ನಾನು ಕೊಲಾಬ್ ಮಾಡಿದ್ದೀನಿ ಅವ್ರ ಐಡಿನ. ಸೊ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಪರ್ಸ್ನಲಿ DM ಮಾಡಿದ್ರೆ ಅವರೆಲ್ಲ ನಿಮಗೆ ಡೀಟೇಲ್ಸ್ ಅನ್ನೋದು ಸೆಂಡ್ ಮಾಡ್ತಾರೆ. ಸೊ ಹಂಗಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಸ್ಯಾರಿ ಬಂದುಬಿಟ್ಟು ಈ ರೀತಿ ಇದೆ. ನಾನು ಸೈಡಲ್ಲಿ ನಾನು ವೇರ್ ಮಾಡಿದಾಗ ಯಾವ ರೀತಿ ಇತ್ತು ಏನೋ ಅಂತಂದು ಒಂದು ಚಿಕ್ಕದಾಗಿ ಬರುತ್ತೆ ವೀಡಿಯೋನ, ಅದನ್ನು ಕ್ಲಿಪ್ನ ಆ್ಯಡ್ ಮಾಡಿರ್ತೀನಿ ನೋಡಿ. ನಿಮಗೆ ಫುಲ್ ಔಟ್ಫಿಟ್ ಯಾವ ರೀತಿ ಕಾಣುತ್ತೆ ವೇರ್ ಮಾಡಿದಾಗ ಅನ್ನೋದು ಒಂದು ಕ್ಲಾರಿಫೈ ಸಿಗುತ್ತೆ. ಸೊ ಸ್ಯಾರಿ ಫುಲ್ ಇದೇ ರೀತಿನೇ ಜರಿ ವರ್ಕ್ ಅಂದರೆ ಜರಿ ಬಂದಿದೆ, ಮಧ್ಯ ಲೈನ್ಸ್ ಥರ. ನನ್ನ ಹತ್ರ ಇಲ್ಲದೆ ಇರೋವಂಥ ಕಲರೇ ನಾನು ತೊಗೊಂಡೆ. ಸೊ ನನಗೆ ಈ ಥರ ಕಲರ್ ಇಲ್ಲ ಸ್ಯಾರಿ. ಮತ್ತು ಎಲ್ಲೋ ಅಲ್ಲ ಇದು. ಸೊ ಒಂಥರ ಮೆಂತ್ಯ ಕಲರ್ ಅಂತಾರಲ್ಲ ಆ ಥರ ಲೈಟ್ ಮೆಂತ್ಯ ಕಲರ್ ಇದೆ. ಸೊ ಇದಕ್ಕೂ ಎಲ್ಲೋ ಅಂದರೆ ಮೆಂತ್ಯ ಬಾರ್ಡ್ರು ಮತ್ತು ಕಾಫಿ ಕಲರ್. ಸೊ ಇದನ್ನು ಕಾಫಿ ಅಂದ್ರೂ ಫುಲ್ ಡಾರ್ಕ್ ಬರುತ್ತೆ. ಸೊ ಆ ಥರ ಕಲರ್ಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಸೊ ಅದಕ್ಕೆ ನಾನು ತೊಗೊಂಡೆ. ಹಾಗೆ ನಾನು ವೇರ್ ಮಾಡಿರುವಂಥ ಬ್ಲೌಸ್ ಬಂದುಬಿಟ್ಟು ನಂದು ಬೇರೆ ಸ್ಯಾರಿದು ನಾನು ವೀಡಿಯೋದಲ್ಲಿ ತೋರಿಸ್ತಾ ಇರೋದು. ಅದು ಪರ್ಫೆಕ್ಟಾಗಿ ಮ್ಯಾಚ್ ಆಯಿತು ನನ್ನ ವೀಡಿಯೋಗೆ. ಸೊ ಹಂಗಾಗಿ ಇನ್ನೂ ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ ನಾನು. ಬ್ಲೌಸ್ ಬಂದುಬಿಟ್ಟು ಈ ರೀತಿ ಬರುತ್ತೆ, ನೋಡ್ತಾ ಇರ್ಬೋದು. ಬಾರ್ಡ್ರ್ ಯಾವ ರೀತಿ ಇದೆಯೋ ಸೇಮ್ ಕಲರಲ್ಲೇ ನಮಗೆ ಬ್ಲೌಸ್ ಕೊಟ್ಟಿದ್ದಾರೆ. ಸೊ ಸ್ವಲ್ಪ ದೊಡ್ಡದಾಗಿದೆ ಬ್ಲೌಸು. ಸ್ವಲ್ಪ ದಪ್ಪ ಇರೋರಿಗೆಲ್ಲ ಆಗುತ್ತೆ ಈ ಬ್ಲೌಸ್, ಅಷ್ಟು ದೊಡ್ಡದಾಗಿದೆ. ಸೊ ಯಾಕಂದರೆ ನಾನು ಬೇರೆವೆಲ್ಲ ನೋಡ್ತಾ ಇರ್ತೀನಲ್ಲ, ಅದಕ್ಕಿಂತಲೂ ಇದು ಸ್ವಲ್ಪ ದೊಡ್ಡದಾಗಿದೆ ಬ್ಲೌಸ್ ಅನ್ನೋದು. ನಾವು ಆರಾಮಾಗಿ 3/4 ಹ್ಯಾಂಡ್ ಇಟ್ಕೊಂಡು ಆರಾಮಾಗಿ ಹೊಲಿಸ್ಕೋಬೋದು, ಚೆನ್ನಾಗಿ ಕಾಣುತ್ತೆ ನೋಡಿ. ಬ್ಲೌಸ್ ಫುಲ್ ಈ ರೀತಿ, ಸ್ಯಾರಿ ಫುಲ್ ಈ ರೀತಿ, ಟೋಟಲ್ ಸ್ಯಾರಿ ಫುಲ್ ಇದೇ ರೀತಿ ಬರುತ್ತೆ. ಹಾಗೆ ಪಲ್ಲು ಬಂದುಬಿಟ್ಟು ಈ ರೀತಿ ಇದೆ ಸೇಮ್. ಅದರಲ್ಲೇ ಸ್ವಲ್ಪ ಜರಿ ಜಾಸ್ತಿ ಬಂದಿದೆ ಅಷ್ಟೇ, ಲೈನ್ಸ್ ಸ್ಯಾರಿಗೆ ಬಂದಿರೋ ಥರ ಇದು ಟೋಟಲ್ ಕೊಟ್ಬಿಟ್ಟಿದ್ದಾರೆ. ಬ್ಲೌಸು ಅಷ್ಟೇ ಸೇಮ್ ಈ ಥರ. ಸೊ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಬೇಕಂದರೆ ಒಂದು ವೇಳೆ ಇವ್ರ ಅಡಿಗೆ ಹೋಗ್ಬಿಟ್ಟು ನೀವು ಆರಾಮಾಗಿ ತೊಗೋಬೋದು. ಸೊ ಇನ್ನೂ ಬೇರೆ ಬೇರೆ ಕಲೆಕ್ಷನ್ಸು ಇದೆ ಇವ್ರ ಹತ್ರ. ಹಾಗೆ ಡ್ರೆಸ್ನ ತೋರಿಸ್ತೀನಿ. ಇದಂತೂ ಎಷ್ಟು ಇಷ್ಟ ಆಯಿತು ಅಂದರೆ ನನಗೆ, ನಾನು ಪಿಕ್ಕಲ್ಲಿ ನೋಡಿದಾಗ ಸೊ ಆ ಥರ ಬರುತ್ತೋ ಇಲ್ವೋ ಅಂತ ಅಂದ್ಕೊಂಡೆ, ಒಂದು ಇದ್ರ ಡೌಟ್ ಮೇಲೆ ಬುಕ್ ಮಾಡಿಕೊಂಡೆ. ಆದರೆ ಡೈರೆಕ್ಟ್ ಬಂದಿದ ತಕ್ಷಣ ನೋಡಿದ್ನಲ್ಲ, ಬಹಳ ಚೆನ್ನಾಗಿದೆ ಡ್ರೆಸ್ ಮಾತ್ರ. 2 ಪೀಸ್ ಸೆಟ್ ನಾನು ತೊಗೊಂಡಿರೋದು. ಇದನ್ನು ನಾವು ದೇವಸ್ಥಾನಗಳಿಗೆಲ್ಲ ಹಾಕ್ಕೊಳೋಕ್ಕೆ ಭಾಳ ಚೆನ್ನಾಗಿರುತ್ತೆ. ನನ್ನ ಹತ್ರ ಈ ಥರ ಡ್ರೆಸ್ಸಸ್ಸು ಕಡಿಮೆನೇ ಇರೋದು. ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಬರೀ ಫ್ಯಾನ್ಸಿ ಟಾಪ್ಗಳು ಈ ಥರನೇ ಇರುತ್ತೆ, ಇಲ್ಲ 3 ಪೀಸ್ ಸೆಟ್ಟು ಆ ಥರ ಇರುತ್ತೆ. ಈ ಥರ ನನಗೆ ಈ ಕಲರಲ್ಲಿ ಸಿಕ್ಕಿದ್ದಂದರೆ ಇದೇ ಡ್ರೆಸ್ಸೇ ಚೆನ್ನಾಗಿದೆ. ನಾನು ಕಲರಲ್ಲಿ ಅಂದರೆ ವೀಡಿಯೋದಲ್ಲಿ ಪಿಕ್ಸ್ ಅವ್ರು ಸೆಂಡ್ ಮಾಡಿದ್ರಲ್ಲ, ಅದರಲ್ಲಿ ಯಾವ ರೀತಿ ಇರುತ್ತೆ ಏನೋ ಅಂದ್ಕೊಂಡೆ ಬಂದಮೇಲೆ. ಆದರೆ ಬಂದಮೇಲೆ ನೋಡಿದ್ನಲ್ಲ, ಭಾಳ ಚೆನ್ನಾಗಿದೆ. ಸೊ 3/4 ಹ್ಯಾಂಡ್ ಬರುತ್ತೆ. ಲೆಂತ್ ಬಂದುಬಿಟ್ಟು ನಮಗೆ ನೀ ಲೆಂತ್ವರೆಗೂ ಬರುತ್ತೆ. ಇದು ಒಂಚೂರು ಪ್ಯಾಂಟ್ ಕಾಣುತ್ತೆ. ಸೈಡಲ್ಲಿ ನಾನು ವೀಡಿಯೋನ ಆ್ಯಡ್ ಮಾಡಿರ್ತೀನಿ ನೋಡಿ ಯಾವ ರೀತಿ ಇರುತ್ತೆ ಏನು ವೇರ್ ಮಾಡಿದಾಗ ಅಂದಾಗ. ಇದು ಫುಲ್ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ ಸ್ಲೀವ್ಗೆ ಮತ್ತು ಯೋಗ್ ಪಾಟಲ್ಲಿ ನೋಡ್ತಾ ಇರ್ಬೋದು. ಹತ್ತಿರ ತೋರಿಸ್ತಾ ಇದ್ದೀನಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಸೊ ಈ ರೀತಿ ಫುಲ್ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ. ಹಾಗೆ ಲೈನಿಂಗ್ ಬರುತ್ತೆ ಇದಕ್ಕೆ. ಎಲ್ಲಿವರೆಗೂ ಬರುತ್ತೆ ಅಂದರೆ ಸೊ ಇಲ್ಲಿವರೆಗೂ ಲೈನಿಂಗ್ ಬರುತ್ತೆ, ಇಲ್ಲಿವರೆಗೂ ಬರುತ್ತೆ. ಈಗ ನಾನು ಹ್ಯಾಂಡ್ ಇಟ್ಟಿದ್ದೀನಲ್ಲ, ಇಲ್ಲಿವರೆಗೂ ಬರುತ್ತೆ ಲೈನಿಂಗ್. ಇನ್ನೊಂದು ಚೂರು ಈ ಕಡೆ ಕೆಳಗಡೆ ಲೈನಿಂಗ್ ಇರಲ್ಲ. ಸೊ ಲೈನಿಂಗು ಅಷ್ಟೇ. ಕ್ಲಾತು ನೋಡಿ ಕಾಟನ್ ಲೈನಿಂಗ್ ಬಂದುಬಿಟ್ಟು ನಾವು ಸ್ಟಿಚ್ ಮಾಡಿಸಿದಾಗ ಹಾಕ್ಸ್ತೀವಲ್ಲ ಕಾಟನ್ ಬಟ್ಟೆ, ಸೇಮ್ ಅದೇ ಥರನೇ. ಕ್ವಾಲಿಟಿ ನಿಜ ತುಂಬ ಚೆನ್ನಾಗಿದೆ. ಮತ್ತು ಪ್ಯಾಂಟ್ ಬಂದುಬಿಟ್ಟು ರವಣ್ ನೆಕ್ಕು, ಕಾಲರಲ್ಲ ರವಣ್ ನೆಕ್, ಅದು ಟಾಪು ಈ ಥರ ಸ್ಟ್ರೈಟ್ ಕಟ್ ಪ್ಯಾಂಟ್ ಅಂತೀವಲ್ಲ, ಸೇಮ್ ಅದೇ ರೀತಿಯೇ. ಇದಕ್ಕೂ ಇದು ಕಾಲು ಲೆಂತ್ ಅಂದರೆ ಫುಲ್ಲು ಕವರ್ ಆಗುತ್ತೆ, ಆ್ಯಂಕಲ್ ಲೆಂತು ಆ ಥರ ಪ್ಯಾಂಟಲ್ಲ ಇದು. ಹಾಗೆ ಕೊನೆಯದಾಗಿ ನೋಡಿ, ಇಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಕೊಟ್ಟಿದ್ದಾರೆ. ಲೆಗ್ ಹತ್ರ ಬರುತ್ತೆ. ಟೋಟಲ್ ಔಟ್ಫಿಟ್ ತುಂಬ ಚೆನ್ನಾಗಿರುತ್ತೆ. ಎಲ್ಲಾದರೂ ದೇವಸ್ಥಾನಲ್ಲಿ ಹಾಕ್ಕೊಂಡ್ರೆ ಭಾಳ ಚೆನ್ನಾಗಿ ಕಾಣಿಸ್ತೀವಿ. ಡೀಸೆಂಟಾಗಿ ಒಂದು ಒಳ್ಳೆ ಡ್ರೆಸ್ ಬೇಕು ನಮಗೆ ದೇವಸ್ಥಾನಗಳಿಗೆ ಎಲ್ಲಾದರೂ ಹೋದಾಗ, ಹೊರಗಡೆ ಫಂಕ್ಷನ್ಗೂ ಹಾಕ್ಕೊಂಡು ಹೋಗ್ಬೋದು ಈ ಡ್ರೆಸ್. ಬರೀ ದೇವಸ್ಥಾನಕ್ಕೆ ಅಂತಂದಲ್ಲ, ನಿಮ್ಮ ಬರ್ತ್ಡೇ ಆಗಿರ್ಬೋದು, ಇಲ್ಲ ಏನಾದರೂ ಮನೆಯಲ್ಲಿ ಫಂಕ್ಷನ್ ನಡೀತಾ ಇದ್ದರೆ ಆ ಥರದಕ್ಕೂ ಹಾಕ್ಕೋಬೋದು. ಸೊ ಈ ರೀತಿ ಇವೆರಡು ತರಿಸ್ಕೊಂಡಿದ್ದೀನಿ. ಚೆನ್ನಾಗಿದೆ. ನನ್ನ ಒಪಿನಿಯನ್ ನಾನು ಹೇಳಿದ್ದೀನಿ, ತುಂಬ ಚೆನ್ನಾಗಿದೆ. ತೊಗೊಂಡವರು ಯಾರು ನನ್ನ ಬೈಕೊಳ್ಳಲ್ಲ. ಸೊ ಆ ರೀತಿ ಇರುತ್ತೆ ಕ್ವಾಲಿಟಿ. ಓಕೆ, ಅವ್ರದ್ದು ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ, ID ವಿದ್ಯಾ ಯುನಿಕ್ ಸ್ಟೈಲ್ ಅಂತಂದು ಹೇಳ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ನಾನು ಕೊಲಾಬು ಮಾಡಿರ್ತೀನಿ.
ಹೋಗ್ಬಿಟ್ಟು ಅವ್ರಿಗೆ ಒಂದ್ಸರಿ DM ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಬೇಕಾದರೆ ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ಅವ್ರ ಐಡಿನ ನಾನು ಇದೇ ವಿಡಿಯೋದಲ್ಲೇ ಮೆನ್ಷನ್ ಮಾಡಿರ್ತೀನಿ, ಅಂದರೆ ವಿಡಿಯೋದಲ್ಲಿ ಬರೋ ಥರ ನಿಮಗೆ ಕೊಟ್ಟಿರ್ತೀನಿ. ಡೌಟ್ ಇದ್ದರೆ ಆ ಥರ ನೋಡ್ಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಈ ರೀತಿ ಇತ್ತು ಇವತ್ತಿನ ವಿಡಿಯೋ. ಸೊ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ. ಸಿಗೋಣ ನಾಳೆ ಒಂದು ಒಳ್ಳೆಯ ವ್ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.